ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಯಾವ ಥರನಾಗಿ ಹೊಸ ಡಿಸೈನ್ ಹಾಕೋದಂತ ಹೇಳ್ಕೊಡ್ತೀನಿ. ನೋಡೋಣ ಬನ್ನಿ. ಇಲ್ಲಿ 7 ಎಳೆ ದಾರನ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆ ರಿಂಗ್ ಬೀಡ್ಸು ಮತ್ತು ಗೋಲ್ಡನ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜು, ಸ್ಮಾಲ್ ಸೈಜು ರೌಂಡ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಸೀಸರ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದಂತ ತೋರಿಸ್ತೀನಿ. ನಾನಿಲ್ಲಿ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತೀನಿ, ನೀವು ನಿಮ್ಮ ಸಾರಿಗೆ ಹಾಕ್ಕೊಳ್ಳಿ. ಬಟ್ಟೆಗೆ ಒಂದು ನಾಟ್ ಹಾಕೋಬೇಕು. ನಾಟ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಮತ್ತೆ 4 ಚೈನ್, ಹಾಕ್ಕೊಂಡು ಮತ್ತೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ನಾನಿಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ರೌಂಡ್ ಬೀಡ್ಸು, ಒಂದು ಗೋಲ್ಡನ್ ಕಲರ್ ಬೀಡ್ಸನ್ನು ಸೂಜಿಯೊಳಗೆ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡು ದಾರನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ನೋಡ್ಕೊಂಡು ಒಂದು ಸೀರೆಗೆ ಲಾಕ್ ಮಾಡ್ಕೊಳ್ಳಿ. ಸೀರೆಗೆ ಲಾಕ್ ಮಾಡ್ಕೊಂಡು ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಬಟ್ಟೆನ ಟರ್ನ್ ಮಾಡ್ಕೊಂಡು ನಾನಿಲ್ಲಿ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಮೂರು, 4. ಇದು ರಿಂಗ್ ಎಷ್ಟು ಸಾಧ್ಯ ಆಗುತ್ತಲ್ವ ಅಷ್ಟು ಸಿಂಗಲ್ ಕ್ರೋಶನ ಹಾಕೋಬೇಕು. 5, 6, 6, ನಾನಿಲ್ಲಿ 7 ಸಿಂಗಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಹಾಗೆ ಮತ್ತೆ ಬಟ್ಟೆನ ಟರ್ನ್ ಮಾಡ್ಕೊಂಡು 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾನಿಲ್ಲಿ ಫಸ್ಟಿಗೆ ಒಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ಆಮೇಲೆ ಗೋಲ್ಡನ್ ಕಲರ್ ಬೀಡ್ಸನ್ನು ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಗೋಲ್ಡನ್ ಕಲರ್ ಬೀಡ್ಸ್ ಹಾಕ್ಕೊಂಡು ಇಲ್ಲೇನು ನಾವು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ಅದ್ರ ಮಧ್ಯದಲ್ಲಿನೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಮತ್ತು ಡಬಲ್ ಕ್ರೋಶ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ದಾರನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಮತ್ತೆ ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡು ಇದೇನು ಡಬಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ ಅದ್ರ ಮಧ್ಯದಲ್ಲಿನೇ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಮತ್ತು ಇವಾಗ ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಸೇಮ್ ಒಂದು ಚೈನ್ ಹಾಕ್ಕೊಂಡು ದಾರನ ಮೇಲ್ಗಡೆ ಎಳ್ಕೊಂಡು ಇದೇನು ತ್ರಿಬಲ್ ಕ್ರೋಶ ಬಂದಿರುತ್ತಲ್ವ ಅಲ್ಲಿನೇ ಲಾಕ್ ಮಾಡ್ಕೋಬೇಕು. ಮತ್ತು ತ್ರಿಬಲ್ ಕ್ರೋಶ, ಇವಾಗ ಚೈನ್ ಹಾಕ್ಕೊಂಡು ಬೀಡ್ಸನ್ನು ಹಾಕೋತಾ ಇದ್ದೀನಿ. ಮೊದಲಿಗೆ 2 ಹಾಕ್ಕೊಂಡೆ ಡಬಲ್ ಕ್ರೋಶನ, ಆಮೇಲೆ 2 ಸಿಂಗಲ್ ಕ್ರೋಶ ಹಾಕ್ಕೊಂಡೆ, ತ್ರಿಬಲ್ ಕ್ರೋಶ ಹಾಕ್ಕೊಂಡೆ. ಇವಾಗ ಮತ್ತೆ ಒಂದು ಡಬಲ್ ಕ್ರೋಶ ಹಾಕ್ಕೊಂಡು ಚೈನ್ ಹಾಕ್ಕೊಂಡು ಮತ್ತು ಬೀಡ್. ಇದೇನು ಡಬಲ್ ಕ್ರೋಶ ಮಧ್ಯದಲ್ಲಿ ಸೇಮ್ ಹಾಗೇ ಕಂಟಿನ್ಯೂ ಮಾಡಬೇಕು. ಮತ್ತು ತ್ರಿಬಲ್ ಕ್ರೋಶ. ನಾನಿಲ್ಲಿ ಒಂದೇ
ಡಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ, ಮತ್ತೆ ತ್ರಿಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಇವಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇವಾಗ ಮತ್ತೆ ಬೀಡ್ಸ್. ಮತ್ತೆ ತ್ರಿಬಲ್ ಕ್ರೋಶ. ತ್ರಿಬಲ್ ಕ್ರೋಶ ಹಾಕೊಂಡು ಬೀಡ್ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶ, ಚೈನು, ಮತ್ತು ಸಿಂಗಲ್ ಕ್ರೋಶ. ಮತ್ತೆ ಡಬಲ್ ಕ್ರೋಶ. ಇದು ಲಾಸ್ಟು. ಸಿಂಗಲ್ ಕ್ರೋಶ ಹಾಕೊಂಡು ಇವಾಗ ಇಲ್ಲಿ ಸಿಂಗಲ್ ಕ್ರೋಶ ಹಾಕೋತಾ ಇದ್ದೀನಿ. ಇದು ಲಾಸ್ಟಿಗೆ ನಾನಿಲ್ಲಿ ನಾವು ಫಸ್ಟಿಗೆ ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ, ಬೀಡ್ಸ್ ಆದಮೇಲೆ ಅಲ್ಲಿನೇ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು 4 ಚೈನ್. ಇವಾಗ ನಾನು ಎರಡನೇ ಡಿಸೈನ್ ಹಾಕ್ಕೋತಾ ಇದ್ದೀನಿ. ಸೇಮ್ ಮೊದಲನೇ ಡಿಸೈನ್ ಯಾವ ಥರನಾಗಿ ಹಾಕ್ಕೊಂಡಿದ್ವಿ ಅಲ್ವಾ, ಅದೇ ಥರನಾಗಿ ಎರಡನೇ ಡಿಸೈನನ್ನು ಕಂಟಿನ್ಯೂ ಮಾಡ್ಕೋತಾ ಹೋಗಬೇಕು. ಅದು ಎರಡನೇ ಡಿಸೈನ್ ಮುಗಿದ ಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ 2 ಡಿಸೈನ್ ಹಾಕಿದ್ದೀನಿ ನಿಮಗೆ ತೋರಿಸೋಕ್ಕೆ ಅಂತ, ಹೇಗೆ ಕಾಣಿಸ್ತು ಅಂತ ನೋಡಿ. ಇವಾಗ ಕುಚ್ಚು ಹಾಕಿದ ಮೇಲೆ ಇನ್ನೂ ಗ್ರ್ಯಾಂಡಾಗಿ ಅನಿಸುತ್ತೆ ನೋಡಿ. ಕುಚ್ಚು ಹಾಕಿದ ಮೇಲೆ ಈ ಥರನಾಗಿ ಕಾಣಿಸುತ್ತೆ ಡಿಸೈನು, ಎಷ್ಟು ಗ್ರ್ಯಾಂಡಾಗಿ ಅನಿಸುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.